ಕನ್ನಡದಲ್ಲಿ ಅತಿ ದೊಡ್ಡ ಸಿನಿಮಾದ ವಿಲನ್ ಆಗಿ ಕೂಡ ಇವರು ಕಾಣಿಸಿಕೊಂಡಿದ್ರು ಮತ್ತು ಇವರು ಲೇಡಿ ವಿಲನ್ ಸ್ಕ್ರೀನ್ ಮೇಲೆ ಬಂದರೆ ಸಾಕು ಭಯ ಬಿಡೋರು. ಇಂಥ ಅದ್ಭುತವಾದಂಥ ಅಭಿನಯ ಮಾಡಿದ್ರು ನಟಿ ಇದೀಗ ತಮಿಳುನಾಡಿನಲ್ಲಿ ಇರುವಂಥ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಮುಂಜಾನೆ 4 ಗಂಟೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಸುಮಾರು 1 ತಿಂಗಳಿಂದಲೂ ಕೂಡ ಆಸ್ಪತ್ರೆ ಚಿಕಿತ್ಸೆ ಪಡೆಯುತ್ತಿದ್ದಂಥ ಈ ನಟಿ ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ಇನ್ನು ಕನ್ನಡದಲ್ಲಿ ಚೆಲುವ, ಕುಟುಂಬ, ಚಾಮುಂಡಿ, ದುರ್ಗಿ, ಕೆಂಚ, ಸುಂಟರಗಾಳಿ, ಕಿಟ್ಟಿ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ವಿಲನ್ ಆಗಿ ಕಾಣಿಸಿಕೊಂಡಿದ್ದಂಥ ಈ ನಟಿ ಉಪೇಂದ್ರ ಸಿನಿಮಾದಲ್ಲಿ ಇವರು ವಿಲನ್ ಆಗಿ ಕೂಡ ಕಾಣಿಸಿಕೊಂಡಿದ್ದಂಥ ಕಲಾವಿದೆ ಅಂತ ಹೇಳ್ಬೋದು. ಅವ್ರು ಬೇರೆ ಯಾರಲ್ಲ, ಮಾರಿಮುತ್ತು ಅವರು ಕನ್ನಡದ ಖ್ಯಾತ ನಟಿಯಾಗಿ ಕೂಡ ಅಭಿನಯಿಸಿ ತಮಿಳಿನಲ್ಲೂ ಕೂಡ ವಿಲನ್ ಆಗಿ ಕೂಡ ಅಭಿನಯ ಮಾಡ್ತಿದ್ರು. ಕನ್ನಡದಲ್ಲಿ ಮಾಡಿದಂಥ ಮಾರಿಮುತ್ತು ಸಿನಿಮಾನ ಇವ್ರಿಗೆ ಅತಿ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದು ಕೊಟ್ಟಿತ್ತು. ಸಾಕಷ್ಟು ದಿನಗಳಿಂದ ಕೂಡ ಅನಾರೋಗ್ಯದಿಂದ ಇವರು ಬಳಲ್ತಿದ್ರು ಅಂತ ಮಾಹಿತಿ ಬರ್ತಾರಂಥದ್ದು. ಸದ್ಯ ಅನಾರೋಗ್ಯದಿಂದ ಬಳಲ್ತಿದ್ದಂತೆ ಇವರು ಸತತವಾಗಿ 2 ತಿಂಗಳಿಂದ ಕೂಡ ಚಿಕಿತ್ಸೆ ಪಡಿತಿದ್ರು. ಸದ್ಯ ಇಂದು ಮುಂಜಾನೆ ಚಿಕಿತ್ಸೆ ಫಲಕಾರಿಯಾಗದೆ ಬೆಳಗ್ಗೆ ಕೊನೆಯುಸಿರೆಳೆದಿದ್ದಾರೆ ಅನ್ನೋ ಮಾಹಿತಿ ಬಂದಿರೋದು. ಇಂದು ಸಂಜೆ ಅಭಿಮಾನಿಗಳಿಗೋಸ್ಕರ ಸಂಜೆ ತನಕ ಅಂತಿಮ ದರ್ಶನಕ್ಕೆ ಸಹ ವ್ಯವಸ್ಥೆ ಮಾಡಿದ್ದಾರೆ ಅಂತ ಸದ್ಯ